ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಆಷಾಢ ಶುದ್ಧ ಏಕಾದಶಿಯನ್ನು ಸರಳವಾಗಿ ಭಕ್ತಿ ಶ್ರದ್ಧೆಗಳಿಂದ ಹೇಗೆ ಆಚರಿಸಬೇಕು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಚಾತುರ್ಮಾಸ್ಯದ ಬಗ್ಗೆ ಒಂದಷ್ಟು ತಿಳಿಯೋಣ. ಜುಲೈ 17ರಿಂದ ನವೆಂಬರ್ 12ರವರೆಗೆ 4 ತಿಂಗಳು ಚಾತುರ್ಮಾಸ್ಯ ವ್ರತ ಇರುತ್ತೆ. ಮಳೆಗಾಲವಾದ್ದರಿಂದ ಸಾಧಕರು ಈ ಸಂದರ್ಭದಲ್ಲಿ ಸಂಚಾರ ಹೊರಡದೆ ಒಂದೆಡೆ ವಾಸ್ತವ್ಯವನ್ನು ಹುಡ್ತಾರೆ. ಭಗವತ್ ಚಿಂತನೆಯನ್ನು ಮಾಡಲು, ಭಕ್ತಾದಿಗಳಿಗೆ ತತ್ವಬೋಧನೆ ಮಾಡಲು ಹಾಗೂ ಏಕಾಂತದಲ್ಲಿ ಸಾಧನೆ ಅನುಷ್ಠಾನಗಳನ್ನು ಮಾಡಲು ಈ ಸಮಯವನ್ನು ಮೀಸಲಿಡಲಾಗಿದೆ. ಚಾತುರ್ಮಾಸ್ಯದ ಕಾಲದಲ್ಲಿ ತೀವ್ರವಾದ ಮಳೆ ಇರುತ್ತೆ. ಎಲ್ಲ ಕಡೆ ಕ್ರಿಮಿ ಕೀಟಗಳು ತುಂಬಿರುತ್ತವೆ. ಅವುಗಳಿಗೆ ಹಿಂಸೆ ಆಗಬಾರ್ದು, ಜೊತೆಗೆ ಪ್ರಯಾಣಕ್ಕೂ ಕೂಡ ಅಡೆತಡೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಾಗಿಯೇ ಯತಿಗಳು, ಸನ್ಯಾಸಿಗಳು ಚಾತುರ್ಮಾಸ ಕಾಲದ ಮೊದಲ 2 ತಿಂಗಳಲ್ಲಿ ಸಂಚಾರವನ್ನು ಮಾಡೋದಿಲ್ಲ. ಚಾತುರ್ಮಾಸ ವ್ರತದ ದೀಕ್ಷೆಯನ್ನು ಕೈಗೊಂಡು ಒಂದೇ ಕಡೆ ವ್ರತವನ್ನು ಆಚರಿಸಿ ಪಾಠ ಪ್ರವಚನಗಳನ್ನ ಕೈಗೊಳ್ತಾರೆ. ಇದೇ ಸಂದರ್ಭದಲ್ಲಿ ಯಾರೆಲ್ಲ ವ್ರತವನ್ನು ಮಾಡಬೇಕು ಅಂತ ಆಸಕ್ತಿಯನ್ನು ತೋರಿಸ್ತಾರೆ ಅಥವಾ ಸಂಕಲ್ಪವನ್ನು ಮಾಡ್ತಾರೆ ಅಂಥವರಿಗೆಲ್ಲ ಮಠಮಂದಿರಗಳಲ್ಲಿ ದೀಕ್ಷೆಯನ್ನು ನೀಡಲಾಗುತ್ತೆ. ಈ 4 ತಿಂಗಳ ವ್ರತಾಚರಣೆಗೆ ಹಲವು ನಿಯಮಗಳಿದ್ದು, ಈ ಎಲ್ಲ ನಿಯಮಗಳು ನಮ್ಮ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ಜ್ಞಾನಶಕ್ತಿಯ ವರ್ಧನೆಗೆ ಅನುಕೂಲ ಮಾಡಿಕೊಡುತ್ತೆ. ಮನುಷ್ಯರಾಗಿ ಹುಟ್ಟಿ ಸಾಯೋದ್ರೊಳಗೆ ಈ ದೇಹ ನಾನಲ್ಲ, ಹಾಗಾದರೆ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆದರೆ ಈ ಪ್ರಯತ್ನಕ್ಕೆ ಅಡ್ಡ ಬರೋದು ನಮ್ಮ ಅಜ್ಞಾನ ಮತ್ತು ದೇಹಬುದ್ಧಿ. ಸಾಧನೆಗೆ ದೇಹ ಬೇಕೇ ಬೇಕು. ಹಾಗಂತ ದೇಹ ಹೇಳಿದ ಹಾಗೆ ನಾವು ಕೇಳ್ತಾ ಹೋದರೆ ಯಾವ ಸಾಧನೆಯೂ ಮಾಡೋಕ್ಕಾಗದೆ ಈ ಜನ್ಮ ಕಳೆದು ಮತ್ತೆ ಮತ್ತೆ ಹಲವು ಯೋನಿಗಳಲ್ಲಿ ಹುಟ್ಟಿ ಬರಬೇಕಾಗತ್ತೆ. ಈ ದೇಹ ಬುದ್ಧಿಯನ್ನು ಕಳೆಯಬೇಕು ಮತ್ತು ನಮ್ಮ ಬಾಡಿಗೆ ಮನೆಯಾಗಿರೋ ಈ ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು, ಆರೋಗ್ಯವಾಗಿಟ್ಕೊಳ್ಬೇಕು ಅಂತಲೇ ಈ 4 ತಿಂಗಳು ಅನೇಕ ವಿಧದ ಆಹಾರಗಳನ್ನು ಸೇವಿಸದಂತೆ ನಿಯಮವನ್ನು ಹಾಕಲಾಗಿದೆ. ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ತನಕ ಚಾತುರ್ಮಾಸ ವ್ರತವನ್ನು ಆಚರಿಸಬೇಕು. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಉತ್ಥಾನ ದ್ವಾದಶಿಯಂದು ವ್ರತವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಸಮಾಪನಗೊಳಿಸಲಾಗುತ್ತೆ. ಪ್ರಥಮೇ ಮಾಸಿ ಕರ್ತವ್ಯಂ ನಿತ್ಯಂ ಶಾಖವ್ರತಂ ಶುಭಂ, ದ್ವಿತೀಯೇ ಮಾಸಿ ಕರ್ತವ್ಯಂ ದಧಿವ್ರತಮನುತ್ತಮಂ, ಪಯೋವ್ರತಂ ತೃತೀಯೇ ತು ಚತುರ್ಥೇ ತು ನಿಶಾಮಯ, ದ್ವಿದಳಂ ಬಹುಬೀಜಂ ಚ ವರ್ಜಯೇತ್ ಶುದ್ಧಿಮಿಚ್ಛತಾ, ನಿತ್ಯಾನ್ಯೇತಾನಿ ವಿಪ್ರೇಂದ್ರ ವ್ರತಾನ್ಯಾಹುರ್ಮನೀಷಿಣಃ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದರೆ, ಆದಿತ್ಯ ಪುರಾಣದಲ್ಲಿ ಶ್ರಾವಣೆ ವರ್ಜಯೇತ್ ಚಾಕಂ ದಧಿ ಭಾದ್ರಪದೆ ತಥಾ ಕ್ಷೀರಮಾಶ್ವಯುಜೆ ಮಾಸಿ ಕಾರ್ತಿಕೆ ದ್ವಿದಳಂ ತ್ಯಜೇತ್ ಅಂತ ತಿಳಿಸಲಾಗಿದೆ. ಅಂದರೆ ಚಾತುರ್ಮಾಸ್ಯದ ಮೊದಲ ತಿಂಗಳು ಅಂದರೆ ಆಷಾಢ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಶ್ರಾವಣ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಶಾಖ ಪದಾರ್ಥಗಳನ್ನು ನಿಷೇಧಿಸಲಾಗಿದೆ. ಇಲ್ಲಿ ಶಾಖ ಅಂದರೆ ಬೇರು, ಎಲೆ, ಮೊಳಕೆ, ಹಣ್ಣು, ದಂಟು, ತೊಗಟೆ, ಚಿಗುರು, ಹೂವು, ಈ ಸಿಪ್ಪೆ ಇಂತಹ 10 ಬಗೆಯ ಶಾಖಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂತಹ ಅಂದರೆ ಅವುಗಳಿಂದ ತಯಾರಿಸಲ್ಪಟ್ಟಂತಹ ಪದಾರ್ಥಗಳನ್ನು ಈ ಶಾಖವ್ರತದಲ್ಲಿ ನಿಷೇಧಿಸಲಾಗುತ್ತೆ. ಚಾತುರ್ಮಾಸ್ಯದ 2ನೇ ತಿಂಗಳು ಶ್ರಾವಣ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ದಧಿವ್ರತ. ದಧಿವ್ರತದಲ್ಲಿ ಮೊಸರು ಹಾಗೂ ಮೊಸರಿನಿಂದ ತಯಾರಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸುವಂತಿಲ್ಲ ಹಾಗೂ ವ್ರತ ಮಾಡುವವರು ಕೂಡ ಸ್ವೀಕರಿಸೋ ಹಾಗಿಲ್ಲ. ಇನ್ನು 3ನೇ ತಿಂಗಳಲ್ಲಿ ಚಾತುರ್ಮಾಸದ 3ನೇ ತಿಂಗಳಿನಲ್ಲಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಪಯೋವ್ರತ ಅಂದರೆ ಹಾಲಿನ ವ್ರತ. ಕ್ಷೀರವ್ರತದಲ್ಲಿ ಹಾಲು ಹಾಗೂ ಹಾಲಿನಿಂದ ತಯಾರಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸುವಂತಿಲ್ಲ ಹಾಗೂ ವ್ರತಾರ್ಥಿಗಳು ಸ್ವೀಕರಿಸೋ ಹಾಗಿಲ್ಲ. ಚಾತುರ್ಮಾಸ್ಯದ 4ನೇ ತಿಂಗಳಿನಲ್ಲಿ ಆಶ್ವಯುಜ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ದ್ವಿದಳ ವ್ರತ. ದ್ವಿದಳ ವ್ರತದ ಕಾಲದಲ್ಲಿ ದ್ವಿದಳ ಧಾನ್ಯಗಳು, ಬಹುಬೀಜವುಳ್ಳ ತರಕಾರಿ, ಹುರಿದಾಗ ಅಥವಾ ಮೊಳಕೆ ಒಡೆಯುವಾಗ ಬೇಳೆಯಾಗ 2 ಭಾಗ ಆಗ್ತಕ್ಕಂಥ ಬೀಜ ಕಾಳುಗಳು ಹಾಗೂ 2 ದಳವುಳ್ಳ ಬೀಜ ಅಥವಾ ಬಹುಬೀಜ ಉತ್ಪನ್ನ ಆಗುವ ಸಸ್ಯ, ಕಾಂಡದಲ್ಲಿ ಬಹುಬೀಜವುಳ್ಳ ಸಸ್ಯದ ಸೊಪ್ಪುಗಳು, ಹಣ್ಣುಗಳು ಮತ್ತು ಅವುಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸೋ ಹಾಗಿಲ್ಲ ಹಾಗೂ ಸ್ವೀಕರಿಸುವ ಹಾಗೂ ಇಲ್ಲ. ಮತ್ತು ಈ ಆಯಾ ಮಾಸಗಳಲ್ಲಿ ಅಂದರೆ ಈ 4 ಮಾಸಗಳಲ್ಲಿ ಪಿತೃಕಾರ್ಯಗಳು ಬಂದರೆ ಆಗಲೂ ಸಹ ಇದೇ ನಿಯಮವನ್ನು ಅನುಸರಿಸಿ
ಅಡುಗೆಯನ್ನು ಮಾಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ದೇಹವನ್ನು, ನಾಲಿಗೆಯ ರುಚಿಯನ್ನು ಬಯಸುವ ಮನಸ್ಸನ್ನು ಹತೋಟಿಯಲ್ಲಿಡುವ ಉದ್ದೇಶದಿಂದ ಮಾಡೋ ಈ ವ್ರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ವೀಕ್ಷಕರೇ, ನಮ್ಮ ಋಷಿಮುನಿಗಳು ಅದೆಂತಹ ಕಠಿಣ ವ್ರತವನ್ನು ಈ 4 ತಿಂಗಳಲ್ಲಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಯಾರ್ಯಾರಿಗೆ ಸಾಧ್ಯವೋ ಅವರೆಲ್ಲರೂ ಕೂಡ ಸಂಕಲ್ಪಪೂರ್ವಕವಾಗಿ ದೀಕ್ಷೆಯನ್ನು ಕೈಗೊಂಡು ಈ ಚಾತುರ್ಮಾಸ ವ್ರತವನ್ನು ಆಚರಿಸಿ ಪುಣ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು.